ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಈ ಪ್ರಶ್ನೆಯನ್ನು ನೋಡೋಣ. ಇದು ಕ್ವೆಶನ್ ನಂಬರ್ 5 ಆಗುತ್ತೆ. 6 ಹಾಕ್ಬಿಟ್ಟೆ, ನೋ ಪ್ರಾಬ್ಲಮ್. ಎಸ್ಟಿವೇಷನ್ ಇನ್ ದ ಕೊರೋಲಾ ಆಫ್ ಪೈಸಮ್ ಸಟೈವಮ್ ಇಸ್. ಪೈಸಮ್ ಸಟೈವಮ್ ಅಂತ ಹೇಳಿದ್ರೆ ಪೀ ಪ್ಲಾಂಟ್. ಇದರಲ್ಲಿ ಯಾವ ರೀತಿಯ ಎಸ್ಟಿವೇಷನ್ ಕಾಣಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋ ದಿಸ್ ಈಸ್ ಬಿಲಾಂಗಿಂಗ್ ಟು ಅ ಫ್ಯಾಮಿಲಿ ಫ್ಯಾಬೇಸಿ. ಇದು ಫ್ಯಾಬೇಸಿ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂಥದ್ದು, ರೈಟ್? ಹೌದು. ಸೊ ಲೆಟ್ಸ್ ಸಿ. ಇಂಬ್ರಿಕೇಟ್, ವೆಕ್ಸಿಲರಿ, ಕ್ವಿನ್ಕನ್ಷಿಯಲ್ ಆ್ಯಂಡ್ ವಾಲ್ವೇಟ್. ಕ್ವಿನ್ಕನ್ಷಿಯಲ್ ಅಂತ ನೀವು ಓದೇ ಇಲ್ಲ. ಇಟ್ ಈಸ್ ಅ ಟೈಪ್ ಆಫ್ ಎಸ್ಟಿವೇಷನ್, ಬಟ್ ನೀವು ಓದಿಲ್ಲ ಅಲ್ವಾ? ವೆಕ್ಸಿಲರಿ ಆ್ಯಂಡ್ ಇಂಬ್ರಿಕೇಟ್. ಸೊ ವಾಲ್ವೇಟ್ ಅಂತೂ ಆಗಲ್ಲ. ಇಫ್ ಯು ಲುಕ್ ಆ್ಯಟ್ ವಾಲ್ವೇಟ್ ಎಸ್ಟಿವೇಷನ್ ಅಲ್ವಾ, ವಾಲ್ವೇಟ್ ಎಸ್ಟಿವೇಷನ್ ಅಂತ ನೀವು ನೋಡಿದ್ರೆ, ವಾಲ್ವೇಟ್ ಎಸ್ಟಿವೇಷನ್ ಯಾವ ಗಿಡಗಳಲ್ಲಿ ಕಾಣಿಸೋಂಥದ್ದು? ವಾಲ್ವೇಟ್ ಎಸ್ಟಿವೇಷನ್ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ವಾಲ್ವೇಟ್ ಎಸ್ಟಿವೇಷನ್? ವಾಲ್ವೇಟಲ್ಲಿ ನೋಡಿ, ದಳಗಳು ಅಂದರೆ ಪೆಟಲ್ಸ್ ಅಥವಾ ಸೆಪಲ್ಸ್ ಓವರ್ಲ್ಯಾಪ್ ಆಗಲ್ಲ. ಸೈಡ್ಸ್ ಟಚ್ ಆಗುತ್ತೆ, ಬಟ್ ಓವರ್ಲ್ಯಾಪಿಂಗ್ ಕಾಣಿಸಲ್ಲ. ವಾಲ್ವೇಟ್ ಎಸ್ಟಿವೇಷನ್ಗೆ ಎಕ್ಸಾಂಪಲ್ ಕ್ಯಾಲೋಟ್ರೋಪಿಸ್ ಅಂತ ಒಂದು ಗಿಡ. ಕ್ಯಾಲೋಟ್ರೋಪಿಸ್ ಅಂತ ಗಿಡ. ನೆಕ್ಸ್ಟ್ ಲೆಟಸ್ ಸಿ ಏನಂತ ಕೊಟ್ಟಿದ್ದಾರೆ. ಇಂಬ್ರಿಕೇಟ್ ನೋಡೋಣ. ಓಕೆ, ಇಂಬ್ರಿಕೇಟಲ್ಲಿ ಯಾವುದೇ ರೀತಿಯ ಪ್ಯಾಟರ್ನ್ ಇರಲ್ಲ. ಒಂದು ಪೆಟಲ್ ಕಂಪ್ಲೀಟ್ ಹೊರಗಡೆ ಇರಬಹುದು, ಒಂದು ಕಂಪ್ಲೀಟ್ ಒಳಗಡೆ ಇರಬಹುದು. ಮಿಕ್ಕಿರೋದು ಈ ರೀತಿಯ ಟ್ವಿಸ್ಟೆಡ್ ಎಸ್ಟಿವೇಷನನ್ನು ತೋರಿಸಬಹುದು ಅಲ್ವಾ? ಸೊ ದಿಸ್ ಇಸ್ ಇಂಬ್ರಿಕೇಟ್. ಕರೆಕ್ಟ್. ಇಂಬ್ರಿಕೇಟ್ ಎಸ್ಟಿವೇಷನಿಗೆ ನಮಗೆ ಎಕ್ಸಾಂಪಲ್ ಕ್ಯಾಸಿಯಾ, ಹಾಗೆ ಇನ್ನೊಂದು ಗುಲ್ಮೋಹರ್ ಅಂತ. ವೆಕ್ಸಿಲರಿ ಎಸ್ಟಿವೇಷನ್. ಇನ್ ವೆಕ್ಸಿಲರಿ ಎಸ್ಟಿವೇಷನ್ ನೀವೇನು ನೋಡ್ತೀರಾ? ಒಂದು ಪ್ಯಾಟರ್ನ್ ಇದೆ ಅಲ್ವಾ? ಆಲ್ ಆಫ್ ದೀಸ್ ಆರ್ ಕರೆಕ್ಟ್, ಹೀಗೆ ಅಲ್ವಾ? ಸೊ ಒಂದು ಪೆಟಲ್ ಕಂಪ್ಲೀಟ್ ಹೊರಗಡೆ, ಎರಡು ಹೀಗೆ, ಆ್ಯಂಡ್ ಈ ಎರಡು ಪೆಟಲ್ ಫ್ಯೂಸ್ ಆಗಿರೋದು. ಇದು ನಮಗೆ ಕಾಣಿಸೋದು ಇನ್ ಪೀ ಪ್ಲಾಂಟ್ ಅಥವಾ ಕಂಪ್ಲೀಟ್ ಫ್ಯಾಬೇಸಿ ಫ್ಯಾಮಿಲಿಯಲ್ಲಿ. ಈ ಪರ್ಟಿಕ್ಯುಲರ್ ಪೆಟಲನ್ನು ನಾವು ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಈ ಎರಡು ಸೈಡಲ್ಲಿರುವಂಥದ್ದು ವಿಂಗ್ಸ್, ಆ್ಯಂಡ್ ಇದನ್ನು ಕೀಲ್ ಅಂತ ಕರಿತೀವಿ. ಸೊ ಉತ್ತರ ಏನಾಗುತ್ತೆ ಮಕ್ಕಳೇ? ಆಪ್ಷನ್ ಬಿ. ಥ್ಯಾಂಕ್ ಯು.